ನೋಡಿ ಪಾಪ ಈ ಮೊಲ ನಮ್ಮನೆ ತೋಟದ ಬಾವಿಗೆ ಬಿದ್ದು ಸತ್ತೋಗ್ಬಿಟ್ಟಿದೆ. ಮೊನ್ನೆ ನಾನು ವಿಡಿಯೋ ಮಾಡೋಣ ಅಂತ ಹೋಗಿದ್ದೆ, ಅದೇ ತೋಟಕ್ಕೆ ನೀರು ಬಿಡೋ ವಿಡಿಯೋ ಮಾಡಿದ್ದೆ ಅಲ್ಲ, ಆವಾಗ ಇಲ್ಲಿ ಕ್ಯಾಮ್ರಾ ಮೊಬೈಲ್ ಇಟ್ಟು ತೋಟದ ಬಾವಿ ತೋರ್ಸೋಣ ಅಂತ ಹೋಗಿದ್ದೆ. ಅವಾಗ ನೋಡಿದ್ದು ಇದು ಇಲ್ಲಿ ತೇಲ್ತಾ ಇತ್ತು. ಮೊನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ಈ ಬಾವಿ ನೀರ್ನ ಯೂಸ್ ಮಾಡ್ತಿಲ್ಲ, ಯಾಕಂದ್ರೆ ನಮ್ಮ ತೋಟಕ್ಕಂತ ನೀರಿಗಂತ ಈ ಬಾವಿನ ತೆಗ್ಸಿದ್ದು. ಆದ್ರೆ ಆಮೇಲೆ ನಮ್ಮ ಚಿಕ್ಕಪ್ಪ ಬೋರ್ವೆಲ್ ತೆಗ್ಸಿದ್ರಿಂದ ಅವ್ರ ನೀರ್ನ ಯೂಸ್. ಲಾಸ್ಟ್ ವೀಕ್ ಅಷ್ಟೇ ಈ ಬಾವಿ ಸುತ್ತ ಕ್ಲೀನ್ ಮಾಡ್ಸಿದ್ ನಾವು. ದೊಡ್ಡ ಕಳೆ ಬೆಳೆದು ಬಿಟ್ಟಿತ್ತು, ಬಾವಿನೇ ಮುಚ್ಚೋಗೋಷ್ಟು ಕಳೆ ಬೆಳೆದಿತ್ತು. ಅವಾಗ್ಲೂ ಯಾವ ಪ್ರಾಣಿನೂ ಅದಕ್ಕೆ ಹೋಗಿ ಬಿದ್ದಿರ್ಲಿಲ್ಲ. ಇವಾಗೆಲ್ಲ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಇದು ಬಂದ್ಬಿಟ್ಟಿದೆ. ಮೋಸ್ಟ್ಲಿ ರಾತ್ರಿ ಏನೋ ಓಡಿಸ್ಕೊಂಬಂತೋ ಏನೋ, ಅದಕ್ಕೆ ಹಾರಿತ್ತೋ ಏನೋ ಗೊತ್ತಿಲ್ಲ. ಸೊ ನಾನು ಹಾರೆ ಎಲ್ಲ ತೊಗೊಂಡೇ ಹೋಗಿದ್ದೆ, ಆ ಪೈಪ್ ಬಿಡಿಸಿ, ಪೈಪ್ನ ಡ್ಯಾಮೇಜ್ ಆಗಿತ್ತು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆಲ್ಲ, ಅದು ಹಾಕಕ್ಕಂತ. ಆಮೇಲೆ ನೋಡಿದ್ರೆ ಇದು ಈ ಥರ ಆಗ್ಬಿಟ್ಟು. ಮೊಲಗಳೆಲ್ಲ ಇಲ್ಲಿ ಮಾಮೂಲಿ ರಾತ್ರಿ ಎಲ್ಲ ತೋಟದಲ್ಲಿ ಓಡಾಡ್ತಿರ್ತವೆ. ಹಗ್ಲಿಗೂ ಕೆಲವೊಂದ್ಸತಿ ನಾವೆಲ್ಲ ನೋಡಿದ್ದೀವಿ ಓಡಾಡ್ತಿರೋದು. ಕೆಲವ್ರ ತೋಟದಲ್ಲಿ ಅಡಿಕೆ ಸಸಿನ ಹೊಸದಾಗಿ ನಟ್ಟಾಗ ಇದು ಅದ್ರದ್ದು ಕಾಂಡನೆಲ್ಲ ತಿನ್ನತ್ತಂತೆ, ಹಾಗಾಗಿ ಸಸಿಗಳೆಲ್ಲ ಸತ್ತೋಗಿತ್ತಂತೆ ಅಂತ ಹೇಳೋದನ್ನ ಕೇಳಿದೀವಿ. ಆದರೆ ನಮ್ಮ ತೋಟದಲ್ಲಿ ಇದುವರೆಗೂ ಈ ಥರ ಮೊಲದಿಂದ ಯಾವುದೇ ಪ್ರಾಬ್ಲಮ್ ಆಗಿರಲಿಲ್ಲ. ಇದು ಯಾವತ್ತು ಈ ಬಾವಿಗೆ ಬಿದ್ದು ಸತ್ತೋಗಿತ್ತೋ ಗೊತ್ತಿಲ್ಲ, ಯಾಕಂದ್ರೆ ನಾವು ದಿನ ಈ ಬಾವಿ ಹತ್ರ ಬರಲ್ಲ. ಇವತ್ತು ತೋಟಕ್ಕೆ ನೀರು ಬಿಡೋ ವಿಡಿಯೋ ಮಾಡೋಣ ಅಂತ ಅದೇ ವಿಡಿಯೋದಲ್ಲಿ ಬಾವಿ ತೋರ್ಸೋಣ ಅಂತ ಬಂದಿದ್ದೆ. ಹಾಗಾಗಿ ನೋಡಿದ್ಮೇಲೆ ಹಂಗೆ ಬಿಡೋಕ್ಕಾಗಲ್ವಲ್ಲ, ಅದಕ್ಕೆ ಒಂದು ಸಣ್ಣ ಗುಂಡಿ ತೆಗೆದು ಅದನ್ನ ಅದ್ರೊಳಗೆ ಹಾಕಿ, ಅಲ್ಲೇ ತೋಟದಲ್ಲಿ ಇದ್ದಿದ್ದು ಸ್ವಲ್ಪ ಹೂವೆಲ್ಲ ಹಾಕಿ ಇದ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಮಣ್ಣನ್ನೆಲ್ಲ ಮುಚ್ಚಿದೆ. ಇದಾದ್ಮೇಲೆ ನಂದು ಪೈಪ್ ಸರಿ ಮಾಡೋ ಕೆಲಸದ ಕಡೆ ನಾನು ಹೋದೆ.